ಒನ್ ಡೇ ಹಂಪಿ ನೋಡಕ್ಕೆ ನಿಮ್ಗೆ ಒನ್ ಡೇ ಬೇಕು ಸರ್. ಈ ತರ ಈ ಪ್ರಕಾರ ನೋಡಿದ್ರೆ ಏನು ಸರ್, ನಿಮ್ಗೆ ಹಂಪಿ ನೋಡಕ್ಕೆ ಒನ್ ಡೇ ಬೇಕು ಸರ್. ಏನು ಸರ್, ಇದು ಪ್ಯಾಂಪ್ಲೆಟ್ ನಾ ಆಮೇಲೆ ಹಾಕ್ತೀನಿ. ಏನು ಸರ್, ಅಂಜನಾದ್ರಿ ನೋಡಕ್ಕೆ ಅದು ಒನ್ ಡೇ ಸರ್. ಒನ್ ಡೇ ಅಥವಾ 5-6 hours 7 hours ಬೇಕು. ಅದು ಯಾವ ಥರ ನೋಡ್ತಾರೆ ಆ ಥರ. ಏನು ಸರ್, ಒಬ್ಬೊಬ್ರು ಬೆಳಿಗ್ಗೆನೇ ಹೋಗ್ಬಿಡ್ತಾರೆ. ಏನು ಸರ್, ಒಬ್ಬರು ಟಿಫಿನ್ ಮಾಡ್ಕೊಂಡು 9 ಗಂಟೆಗೆ ಹೋದ್ರೆ ಬರೋ ಸಾಯಂಕಾಲ ಆಗ್ಬಿಡುತ್ತೆ ಸರ್. ಅದು ಒನ್ ಡೇ ಆಗ್ಬಿಡುತ್ತೆ. ಆಮೇಲೆ ಬಾದಾಮಿ ಸಡ್ಸಿನ ಅದು ಒನ್ ಡೇ ಬೇಕಾಗುತ್ತೆ ಸರ್. ಸೊ ಈಗ ಅವ್ರು ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಕೊಪ್ಪಳಕ್ಕೆ ಬಂದ್ರು ಬರ್ತೀರಾ ಏನು ಬರೀ ಹೊಸಪೇಟೆಗೆ ಬರ್ಬೇಕು? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾನು ಇದು ವಿಡಿಯೋ ಎದಕ್ಕೆ ಮಾಡತ್ತೇನೆ ಅಂದ್ರೆ, ನಾನೀಗ ರೀಸೆಂಟ್ಲಿ ಹಂಪಿಗೆ ಹೋಗಿದ್ದೆ. ಸೊ ಈಗ ಹಂಪಿಗೆ ಹೋಗಿದ್ ಕೂಡ ಎಲ್ಲರಿಗೂ ಒಂದು ಇರ್ತದಲ್ಲ, ಸೊ ಯಾರ ಕಡೆ ಬುಕ್ಕಿಂಗ್ ಮಾಡಿಸ್ಬೇಕಲ್ಲ, ಲೈಕ್ ಕಾರ್ ರೆಂಟಲ್ಸಿಗೆ ಹೋಗ್ಬೇಕು ಏನು ಬೈಕ್ ತೊಗೊಂಡು ಹೋಗ್ಬೇಕು, ಸೊ ಎಲ್ಲನೂ ಇರ್ತೈತಲ್ಲ ಅವ್ರಿಗೆ ಇದು ವಿಡಿಯೋ. ಸೊ ನಾನು ಬೇಸಿಕಲಿ ನೀವು ಫಸ್ಟ್ ಹಂಪಿಗೆ ಹೋಗಿದ್ ಕೂಡ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಹೊಸಪೇಟ್ನಾಗ ರೂಮ್ ಬುಕ್ ಮಾಡ್ಬೇಕು. ಸೊ ನಾನು ಆಮೇಲೆ ಇದು ವಿಡಿಯೋ ಮಾಡ್ತೀನಿ, ರೂಮ್ಸ್ ಹೆಂಗೆ ಬುಕ್ ಮಾಡ್ಬೇಕು, ಆಮೇಲೆ ಎಲ್ಲಾನು A to Z, ಆಮೇಲೆ ರೂಮ್ ರಿವ್ಯೂನು ಕೊಡ್ತೇನೆ. ನಾ ಯಾವ ರೂಮ್ನಾಗ ಇದ್ದೆ ಅಲ್ಲ ಅದು ರೂಮ್ ಹೆಂಗಿತ್ತಂತೂ ನಿಮಗೆ ಹೇಳ್ತೇನೆ. ಸೊ ಬೇಸಿಕಲಿ ನೀವು ಫಸ್ಟ್ ಹೊಸಪೇಟ್ನಾಗ ರೂಮ್ ತೊಗೊಂತೀರಿ, ಆಮೇಲೆ ನೆಕ್ಸ್ಟ್ ಏನು ಮಾಡೋದು, ನೀವು ಕಾರ್ ತೊಗೋಬೇಕಾ? ಹೌದಾ, ಕಾರ್ ಅರೇಂಜ್ ಮಾಡ್ಬೇಕು ನೀವು. ಸೊ ಕಾರ್ ಹೆಂಗೆ ಅರೇಂಜ್ ಮಾಡೋದು, ಆಮೇಲೆ ಪ್ರೈಸ್ ಎಷ್ಟು ಕಾರಿಗೆ, ನಾನ್ AC ಗೆ ಎಷ್ಟು, AC ಗೆ ಎಷ್ಟು, ಯಾವ ಸೀಸನ್ ಬೆಸ್ಟ್, ಸೊ ಎಲ್ಲಾನು ಡೀಟೇಲ್ ಆಗಿ ಈ ವಿಡಿಯೋನಾಗ ನಿಮಗೆ ಗೊತ್ತಾಗ್ತದೆ. ಸೊ ಅವರಿಗೆ ಇದು ವಿಡಿಯೋ. ಸೊ ಹಂಪಿಗೆ ಹೋಗಿದ್ ಕೂಡಲೇ ಜಾಗ ಏನು ಎಲ್ಲರೂ ಹೇಳ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಹೋಗ್ಬೇಕಂತಂದ. ಮುಂದೆ ನಂದು ವಿಡಿಯೋನು ಬರ್ತದೆ, ನಾನು ಹೇಳ್ತೀನಿ. ಬಟ್ ಅಲ್ಲಿ ಹೋಗಿದ್ ಕೂಡ ಫಸ್ಟ್ ಕಾರ್ ಹೆಂಗೆ ಅರೇಂಜ್ ಮಾಡ್ತೀರಿ ನೀವು, ಸೊ ಅಲ್ಲಿ ಬರ್ತದಲ್ಲ ಕ್ವಶನ್. ಸೊ ಅವರಿಗೆ ಇದು ವಿಡಿಯೋ. ಸೊ ಹೋಪ್ಸೋ ನಿಮಗೆ ಇದು ವಿಡಿಯೋ ಇಷ್ಟ ಆಗ್ತದ ಅಂತ ಅನ್ಕೊಂತೀನಿ. ಸೊ ಬರ್ರಿ ಚಾಲು ಮಾಡೋಣ. ನಾನು ಅಂದಿದ್ದೆಲ್ಲ ಅದು ಡ್ರೈವರ್ ಇನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ತೇನೆ ಅಂತ, ಆಮೇಲೆ ರೀಸನೇಬಲ್ ರೇಟ್ ಎಲ್ಲಾನು. ಸೊ ಸೊ ಇವ್ರು ಎಲ್ಲ ಡೀಟೇಲ್ಸ್ ನಿಮಗೆ ಈಗ ಹೇಳ್ತಾರ. ಸೊ ಹೇಳಿ ಸರ್. ನಮಸ್ಕಾರ ಸರ್. ನಾವಿಲ್ಲಿ ಹಂಪಿ ಮತ್ತು ಆನೆಗುಂದಿ ಮತ್ತು ಬಾದಾಮಿ ಸರ್, ಬಾದಾಮಿ ಸೈಡ್ ಸೀನ್ 3-4 days ಆಗುತ್ತೆ ಸರ್. ಇಲ್ಲಿ ನೀವಾಗಿ ಬೆಳಿಗ್ಗೆ ಬೇಗ ಬಂದ್ಬಿಟ್ರೆ ಹಂಪಿನೇ ಒನ್ ಡೇ ಒಳಗಾಗುತ್ತೆ. ಏನು ಸರ್, ನೀವು ಯಾವ ಥರ ನೋಡ್ತೀರಿ ಆ ಥರ. ಅಂದರೆ ವೆಹಿಕಲ್ಸ್ ಎಲ್ಲ ಹೋಗೋದು ಒನ್ ಡೇ ಆಗುತ್ತೆ ಸರ್. ನೀವು ಮತ್ತೆ ಬೈ ವಾಕ್ ಹೋಗ್ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ ಅದು. ಏನು ಸರ್ ಟೈಮಿಂಗು. ಆಮೇಲೆ ಒಂದು ದಿವಸ ಆನೆಗುಂದಿ ಸರ್, ಅಂಜನಾದ್ರಿ ಪರ್ವತ ಇದೆ, ಪಂಪಾ ಸರೋವರ ಇದೆ. ಏನು ಸರ್, ಆಮೇಲೆ ನವಬೃಂದಾವನ ಇದೆ ಅಲ್ಲಿ. ಏನು ಸರ್, ದುರ್ಗಾದೇವಿ ಟೆಂಪಲ್ಲು. ಏನು ಸರ್, ಅದು ಒಂದು ಸೈಡ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ಅಂದ್ರೆ ಬಾದಾಮಿ ಸೈಡ್ಸಿ ನೋಡೋಕ್ಕೆ ಅದು ಒನ್ ಡೇ ಆಗುತ್ತೆ ಸರ್. ಅದು ಸೊ ಪ್ರೈಸ್ ಪ್ರೈಸ್ ಅಂದ್ರೆ ಅದು ವೇರಿ ಆಗುತ್ತಾ? ಇಲ್ಲ, ಸ್ವಲ್ಪ ಸೀಸನ್ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಎಲ್ಲಾವುದು ರೂಮ್ ಆಗಲಿ ಗೈಡ್ ಆಗಲಿ ಎಲ್ಲಾರ್ದು. ಏನು ಸರ್, ಇವಾಗ ನಾರ್ಮಲ್ ಡೇಸ್ನ ರೀಸನೇಬಲ್ ಇರುತ್ತೆ. ಏನು ಸರ್, ರೀಸನೇಬಲ್ ತೊಗೊಂತೀವಿ. ಸ್ವಲ್ಪ ಸೀಸನ್ ಆದ್ರೆ ಸ್ವಲ್ಪ ಬೇರೆ ಇರುತ್ತೆ. ನಮಗೂ ಕಂಟಿನ್ಯೂ ಯಾರಿಗೂ ಬಿಸ್ನೆಸ್ ಇರಲ್ಲ. ಸ್ವಲ್ಪ ಇವಾಗ ಹೆಂಗಾಗುತ್ತೆ ಹಂಗೆ ಸರ್. ಕಂಟಿನ್ಯೂ ರಜಾ ಬಂದ್ರೆ 4 days 3 days 5 days ರಜಾ ಬಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ AC-ಗಾದ್ರೆ ಎಷ್ಟು ಆಗ್ತೈತೆ, ವಿತೌಟ್ AC ಎಷ್ಟು ಅಂತೀರಾ ಡಿಫ್ರೆನ್ಸ್? AC ಅಂದ್ರೆ ಸರ್ ಒಂದು 300 rupees 400 rupees ಸ್ವಲ್ಪ ಹೆಚ್ಚು ಕಡಿಮೆ ಸರ್. AC-ಗೆ ನಾನ್ AC-ಗೆ AC-ನೇ ಕೊಟ್ಬಿಡ್ತೀವಿ ಸರ್. AC-ನೇ ರೆಗ್ಯುಲರ್ ಕೊಡ್ತೀವಿ. ಏನ್ ಸರ್, ಆಮೇಲೆ ನಾವು ಏನಾರ ಪ್ಲೇಸ್ ಹೇಳಕ್ ಬಂದ್ರೆ ಅದ್ ಕನ್ಸಿಡರ್ ಮಾಡ್ತೀರಾ? ಈಗ ಕಿಷ್ಕಿಂದ ಅಂಜನಾದ್ರಿ ಅಲ್ಲೂ ಕರ್ಕೊಂಡು ಹೋದ್ರೆ ಎಕ್ಸ್ಟ್ರಾ ಚಾರ್ಜ್ ಅಂದ್ರೆ ಒನ್ ಡೇ ಹಂಪಿ ನೋಡಕ್ಕೆ ನಿಮ್ಗೆ ಒನ್ ಡೇ ಬೇಕು ಸರ್. ಇವಾಗ ಈ ತರ ಈ ಪ್ರಕಾರ ನೋಡಿದ್ರೆ ಏನ್ ಸರ್, ನಿಮ್ಗೆ ಹಂಪಿ ನೋಡಕ್ಕೆ ಒನ್ ಡೇ ಬೇಕು ಸರ್. ಏನ್ ಸರ್, ಇದು ಪ್ಯಾಂಪ್ಲೆಟ್ ನಾ ಆಮೇಲೆ ಹಾಕ್ತೇನೆ ನಿಮ್ಗೆ. ಏನ್ ಸರ್, ಅಂಜನಾದ್ರಿ ನೋಡಕ್ಕೆ ಅದು ಒನ್ ಡೇ ಸರ್. ಒನ್ ಡೇ ಅಥವಾ 5-6 hours 7 hours ಬೇಕು. ಅದು ಯಾವ ತರ ನೋಡ್ತಾರೆ ಆ ತರ. ಏನ್ ಸರ್, ಒಬ್ಬೊಬ್ರು ಬೆಳಿಗ್ಗೆನೇ ಹೋಗ್ಬಿಡ್ತಾರೆ. ಏನ್ ಸರ್, ಒಬ್ಬರು ಟಿಫಿನ್ ಮಾಡ್ಕೊಂಡು 9 ಗಂಟೆಗೆ ಹೋದ್ರೆ ಬರೋ ಸಾಯಂಕಾಲ ಆಗ್ಬಿಡುತ್ತೆ ಸರ್. ಅದು ಒನ್ ಡೇ ಆಗ್ಬಿಡುತ್ತೆ. ಆಮೇಲೆ ಬಾದಾಮಿ ಸಡ್ಸಿನ ಅದು ಒನ್ ಡೇ ಬೇಕಾಗುತ್ತೆ ಸರ್. ಅವ್ರು ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಕೊಪ್ಪಳಕ್ಕೆ ಬಂದ್ರು ಬರ್ತೀರಾ ಏನ್ ಬರೀ ಹೊಸಪೇಟೆಗೆ ಬರ್ಬೇಕು? ಹೊಸಪೇಟೆಗೆ ಬಂದ್ರೆ ಅವ್ರಿಗೆಲ್ಲ ಅನುಕೂಲ ಸರ್. ರೂಮು ಲಾಡ್ಜ್ ಗೀಡ್ಸ್ ಎಲ್ಲ. ಅವ್ರು ಫಸ್ಟ್ ನನಗೆ ಅವ್ರದ್ದು ಬರೋದ್ಕಿಂತ ಮೊದಲು ನನಗೆ ಒಂದ್ಸರಿ ಫೋನ್ ಮಾಡಿದ್ರೆ ಸರ್ ನಾ ಯಾವ ತರ ಪ್ಲಾನ್ ಅಂತ ಹೇಳ್ತೀನಿ. ಏನ್ ಸರ್, ಗೈಡ್ ಬೇಕಂದ್ರೆ ಗೈಡ್ಗಳು ಸಿಗ್ತಾರ ಸರ್ ಇಲ್ಲಿ ಎಲ್ಲಾರು. ಏನ್ ಸರ್, ಸೊ ನಿಮ್ ನಂಬರ್ ಒಂದು ಹೇಳ್ಬಿಟ್ರಿ ಸರ್. ನಂಬರ್ ಬಂದು ನಂದು 8722446999 ಸರ್. ಇದು ಒಂದ ನಂಬರ್? ಇನ್ನೊಂದು ನಂಬರ್ ಇದೆ ಸರ್, 9902493696 ಸರ್. ಇದು ಆಮೇಲೆ ನಾ ಡಿಸ್ಕ್ರಿಪ್ಷನ್ ನಾಗೂ ಹಾಕಿರ್ತೇನೆ ನಿಮ್ಗೆ. ಇವ್ರ ಹೆಸರು ವೀರೇಶ್ ಅಂತ. ಸೊ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಆಮೇಲೆ ಕೊಪ್ಪಳನು ನೋಡ್ಬೇಕಂದ್ರೆ ಇವ್ರದ ಫ್ರೆಂಡ್ಸು ಇರ್ತಾರಲ್ಲ, ಸೊ ರೀಸನೇಬಲ್ ರೇಟ್ ನಂಗೆ ಮಾಡ್ಕೊಡ್ತಾರಲ್ಲ. ಸೊ ಇನ್ನೂ ಏನಾರ ಹೇಳೋದಿದೆ? ಏನಿಲ್ಲ ಸರ್, ಕೊಪ್ಪಳದಲ್ಲಿ ಏನೋ ಆ ತರ ಏನು ಇದು ಇಲ್ಲ ಸರ್. ಅಲ್ಲಿ ಗವಿಸಿದ್ದೇಶ್ವರ ಮಠ ಅಷ್ಟೇ ಇರೋದು. ಆದ್ರೆ ಇದು ಬಂದು ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ ಸರ್. ಇದೆಲ್ಲ ಬಂದು ಹಂಪಿ ಸರ್. ಆಮೇಲೆ ಸನ್ಸೆಟ್ ಏನ್ ಸರ್, ಬೆಳಿಗ್ಗೆ ಮತ್ತು ಸಾಯಂಕಾಲ ಸೂರ್ಯ ಉದಯ ಮತ್ತು ಸೂರ್ಯಾಸ್ತ ಎರಡು ತೋರಿಸ್ತೀವಿ ಸರ್. ಅವ್ರು ಯಾವ ತರ ಇದು ಮಾಡ್ತಾರ ಆ ತರ ಸರ್.
ಅಂದ್ರೆ ನೀವ ತೋರಿಸ್ತಾರ ಕಸ್ಟಮರ್ ಅವ್ರೆಲ್ಲ ಅಂತಾರಲ್ಲ ಅದೇ ಈಗ ಸರಿ ನಾವು ಅಂಜನಾದ್ರಿ ಅಂತಂದ್ವಿ ಸನ್ಸೆಟ್ ನಿಮ್ ಇಷ್ಟ ಸರ್, ನಿಮ್ ಚಾಯ್ಸ್, ನೀವ್ ಹೆಂಗಂತೀರಿ ಹಂಗ್ ಸರ್. ಸೊ ರೀಸನೇಬಲ್ ಅಂತ ಇರ್ತದೆ ಪ್ರೈಸ್. ಸೊ ನೀವ ಇವ್ರಿಗೆ ಕನೆಕ್ಟ್ ಮಾಡ್ಕೋಬಹುದ ಹಂಪಿಗೆ ಏನಾರ ಬರೋದಿತ್ತಂದ್ರೆ. ಆಮೇಲೆ ಬ್ಯಾರೆ ಎಲ್ಲಾರ ಹೋಗೋದಿತ್ತಂದ್ರು ಇವ್ರಿಗೆ ಒಂದ್ಸತಿ ಫೋನ್ ಹಚ್ಚಿ ಕೇಳ್ರಿ ಇವ್ರ ಫ್ರೆಂಡ್ಸ್ ಯಾರು. ಅಕಸ್ಮಾತ್ ನಾವು ನಮ್ ವೆಹಿಕಲ್ ತಗೊಳಿಂದ ನೀವು ನಿಮ್ ವೆಹಿಕಲ್ ಬಂದ್ರು ಹೇಳ್ರಿ ಸರ್, ನಾವ್ ಬೇಕಾದ್ರೆ ಮಾಹಿತಿ ಹೇಳ್ತೀವಿ. ನಿಮ್ದೇ ವೆಹಿಕಲ್ ಸ್ವಂತ ವೆಹಿಕಲ್ ತರ್ತಾ ಇದ್ರು ನೀವ್ ಹೇಳಿರ್ಬೇಕಾದ್ರೆ ನಾವು ಮಾಹಿತಿ ಹೇಳ್ತೀವಿ ಸರ್, ಅದ್ ಯಾವ ತರ ಮಾಡಿದ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ. ಆಮೇಲೆ ಗಾಡಿ ಬಾಡಿಗೆಗೂ ಕೊಡ್ತೀರಾ? ಇಲ್ಲ ಸರ್, ಇಲ್ಲ ಸರ್, ನಮ್ದು ಆತರ ಇಲ್ಲ ಇಲ್ಲಿ. ನಾವೇ ಸ್ವಂತಾನೆ, ನಾವೇ ಎಲ್ಲ ಡ್ರೈವರ್ಸ್ಗಳೇ ಬರ್ತಾರೆ ಸರ್. ಸೊ ನೀವ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದಾ? ಸೊ ಇವ್ರದೆಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನಂಬರ್ ಮತ್ತೆ A to Z ಎಲ್ಲಾನು ಕಂಪ್ಲೀಟ್ ಆಗಿ. ಸೊ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ರೀಸನೇಬಲ್ ಆಗಿ ಸಿಗ್ತೈತಿ. ಸೊ ಮುಂದೆ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೂ ಹೆಲ್ಪ್ ಆಗ್ತೈತಿ. ಸೊ ಇಷ್ಟ ಮತ್ತೇನಾರ ಹೇಳೋದು? ಮತ್ತೇನಿಲ್ಲ. ಇಷ್ಟ ನೋಡಿ. ನಿಮ್ಗ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಒಬ್ಬೊಬ್ರು ಹೆಂಗದಾರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ವಿಡಿಯೋ ನೋಡಲ್ಲ. ಒಬ್ಬೊಬ್ರು ಹೆಂಗದಾರ ಅಂದ್ರೆ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ನೀವ ಹಿಂಗ್ ಮಾಡತ್ರ ನನಗೆ ಹೆಂಗ್ ಮನಸ್ ಬರ್ತೈತಿ ಚಲೋ ಕಂಟೆಂಟ್ ಮಾಡಿ ಬಿಡ್ಬೇಕಂತಂದ. ಸೊ ಹಿಂಗ ಚಲೋ ಕಂಟೆಂಟ್ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಆಮೇಲೆ ಮೊದ್ಲು ವಿಡಿಯೋನು ನೋಡ್ಬೇಕ. ಸೊ ನಿಮ್ ಸಪೋರ್ಟ್ ಬೇಕು ನನಗ. ಹಿಂಗ ಚಲೋ ವಿಡಿಯೋ ಬರ್ತೈತಿ. ಸೊ ಹೋಪ್ ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಜೈ ಶ್ರೀರಾಮ್.